श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ ಸುಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 16ನೇ ಶ್ಲೋಕ. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲಮಂಡನಾಯಿತಂ ಇಹ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಹಿಂದೆ ವೇದವ್ಯಾಸರು ಇದ್ದ ಬದರಿ ವೃಕ್ಷದ ವರ್ಣನೆಯನ್ನು ಮಾಡಿ ಈಗ ವೇದವ್ಯಾಸರನ್ನ ಸಾಕ್ಷಾತ್ತಾಗಿ ಆಚಾರ್ಯರು ದರ್ಶನ ಮಾಡ್ತಾ ಇದ್ದಾರೆ. ಅದರ ವರ್ಣನೆಯನ್ನು ಹೇಳ್ತಾ ಇದ್ದಾರೆ. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಇಹ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಪರಿಪೂರ್ಣ ಪ್ರಮತಿ, ಪರಿಪೂರ್ಣ ಪ್ರಮತಿ ಯಸ್ಯ ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಇಹ ಅಂದರೆ ವೇದಿಕಾಯಾ ಮುನೀನಾಂ ಮಂಡಲಸ್ಯ ಸಮೂಹಸ್ಯ ಮಧ್ಯೆ, ಆ ವೇದಿಕೆಯಲ್ಲಿ ಮುನಿಗಳ ಸಮೂಹ, ಮಂಡಲ ಅಂದ್ರೆ ಸಮೂಹ ಅಂತ ಅರ್ಥ. ಮುನೀನಾಂ ಮಂಡಲ ಅಂದ್ರೆ ಮುನಿಗಳ ಸಮೂಹ ಮಧ್ಯದಲ್ಲಿ ಇರತಕ್ಕ ತ್ರೀಣಿ ತಾನಿ ಜಗಂತಿ ಚ ಯನ್ ಮಂಡಲಂ ಪ್ರದೇಶಸ್ಥಸ್ಯ ಮಂಡನವತ್ ಅಲಂಕಾರವತ್. 3 ಲೋಕಕ್ಕೆ ಅಲಂಕಾರದಂತೆ ಇರತಕ್ಕವರು ವೇದವ್ಯಾಸರು. ಅಂದ್ರೆ 3 ಲೋಕದ ಅಲಂಕಾರ, ಅವರೇ ದೊಡ್ಡವರು ಅಂತ. ಅಲಂಕಾರವತ್ ಆಚರತಿ ಇತಿ ತಂ, 3 ಲೋಕದ ಅಲಂಕಾರ ಪ್ರಾಯರಾದ ಸತ್ಯವತೀ ಸುತಂ, ಸತ್ಯವತಿಯ ಮಗನಾದ ಅಂದ್ರೆ ಪರಮಾತ್ಮ ಪರಾಶರರು ಮತ್ತು ಸತ್ಯವತಿ ಅವರಲ್ಲಿ ಅವತಾರ ಮಾಡಿದ್ದು. ಹೇಗೆ ಕೃಷ್ಣ ವಸುದೇವ ದೇವಕಿಯಲ್ಲಿ ಕಾಣಿಸ್ಕೊಂಡ, ಅದೇ ತರ ವೇದವ್ಯಾಸರು ಪರಾಶರ ಮತ್ತು ಸತ್ಯವತಿ ಅವರಲ್ಲಿ ಕಾಣಿಸ್ಕೊಂಡ್ರು ಹಾಗೆ ಅಂತ ಅರ್ಥ. ಅಂತ ಅವರು ಸಾಕ್ಷಾತ್ ಹರಿಯ ಅವತಾರ, ಸಾಕ್ಷಾತ್ ವಿಷ್ಣುವಿನ ಅವತಾರ. ಸತ್ಯವತಿ ಸುತಂ ಹರಿಂ ಶ್ರೀ ವೇದವ್ಯಾಸಂ ಸಮೈಕ್ಷತ. ಆ ಬದರಿ ವೃಕ್ಷದ ಕೆಳಗೆ ವೇದಿಕೆಯಲ್ಲಿ ವೇದವ್ಯಾಸರನ್ನ ಕಂಡ್ರು ಶ್ರೀಮನ್ ಮಧ್ವಾಚಾರ್ಯರು ಅಂತ ಅರ್ಥ. ನಿಜ ಹೃತ್ ಕಮಲೇತಿ ನಿರ್ಮಲೆ ಸತತಂ ಸಾಧು ನಿಶಾಮಯನ್ನಪಿ ಅವಲೋಕ್ಯ ಪುನಃ ಪುನರ್ನವಂ ತಮಸೌ ವಿಸ್ಮಿತ ಇತ್ಯಚಿಂತಯತ್. ನಿಜ ಹೃತ್ ಕಮಲೆ ಅತಿ ನಿರ್ಮಲೆ ಸತತಂ ಸಾಧು ನಿಶಾಮಯನ್ ಅಪಿ ಅವಲೋಕ್ಯ ಪುನಃ ಪುನಃ ನವಂ ತಂ ಅಸೌ ವಿಸ್ಮಿತಃ ಇತಿ ಅಚಿಂತಯತ್. ನಿಜೇತಿ ಅಸೌ ಶ್ರೀಮನ್ ಮಧ್ವಾಚಾರ್ಯರು ಅತಿ ನಿರ್ಮಲೆ ನಿಜ ಹೃತ್ ಕಮಲೆ ಅಂದರೆ ಅತೀ ಶುದ್ಧವಾದ, ಯಾವ ಕಲುಷವೂ ಇಲ್ಲ, ಕಾಮಕ್ರೋಧಾದಿ ದೋಷಗಳು ಇಲ್ಲದೇ ಇರತಕ್ಕ ತಮ್ಮ ಹೃದಯ ಕಮಲದಲ್ಲಿ ಆತ್ಮೀಯ ಹೃತ್ಪದ್ಮೆ ಸಾಧು ಸತತಂ ನಿಶಾಮಯನ್ನಪಿ, ಸದಾ ವೇದವ್ಯಾಸರನ್ನ ಎಲ್ಲ ರೂಪಗಳನ್ನು ನೋಡ್ತಾ ಇರತಕ್ಕವರು ಮಧ್ವಾಚಾರ್ಯರು. ಅವರ ಹೃದಯ ಕಮಲದಲ್ಲಿ ಎಲ್ಲ ಪರಮಾತ್ಮನ ರೂಪಗಳ ದರ್ಶನವೂ ಆಗ್ತಾ ಇರುತ್ತದೆ ಸದಾ. ಸದಾ ಕಂಡ್ರೂ ಕೂಡ ತಮ್ ವೇದವ್ಯಾಸರನ್ನು ಎದುರುಗಡೆ ಕಾಣ್ತಾ ಇದ್ದಾರೆ, ಕಣ್ಣಿನ ಮುಖಾಂತರ ಎದುರುಗಡೆಯೂ ಕಾಣಿಸ್ತಾ ಇದ್ದಾರೆ. ಯಾರು ಹೃದಯದಲ್ಲಿ ಇದ್ದರೋ ಅವರನ್ನೇ ಎದುರುಗಡೆಯನ್ನು ಕಾಣಿಸ್ತಾ ಇದ್ದಾರೆ. ಆದರೂ ಕೂಡ ಹೇಗಿದೆ, ಪುನಃ ಏನೋ ಹಳೆಯದು ರಿಪೀಟ್ ಆಯಿತು ಅಂತ ತಿಳ್ಕೋಬಾರ್ದು. ಪುನಃ ಪುನಃ ದರ್ಶನೇನ ನವಂ ನೂತನಂ. ವೇದವ್ಯಾಸರು ನಿತ್ಯ ನೂತನ. ಅವರು ನೋಡಿದಷ್ಟು ಇನ್ನಷ್ಟು ನೋಡಬೇಕು, ಇನ್ನಷ್ಟು ಹೊಸದಾಗಿ ಇರತಕ್ಕ ರೂಪ. ಎಲ್ಲ ರೂಪಕ್ಕೂ ಅಪ್ಲೈ ಅದು. ಆ ತರ ಅವಲೋಕ್ಯ, ಆ ರೀತಿಯಾಗಿ ವೇದವ್ಯಾಸರನ್ನ ಕಂಡು ವಿಸ್ಮಿತ ಸನ್, ಆಶ್ಚರ್ಯಚಕಿತರಾಗಿ ಇತಿ ಅಚಿಂತಯತ್. ಮುಂದಿನ ಅನೇಕ ಶ್ಲೋಕಗಳಲ್ಲಿ ಆ ವೇದವ್ಯಾಸರ ರೂಪದ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸರು ಹೇಗಿದ್ರು, ಹೇಗಿದ್ದಾರೆ ಹಾಗೆ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಅಗಣೇಯ ಗುಣಾರ್ಣವೋ ಮಲಃ ಸಹಿ ನಾರಾಯಣ ಏಷ ಕೇವಲಂ ವಿಧಿನಾನುಸೃತಂ ಪರಾಶರಾತ್ ಸುಷುವೆ ಸತ್ಯವತಿ ಕಿಲಾತ್ರಯಂ. ಚಿಂತಾ ಪ್ರಕಾರಂ, ಹೇಗೆ ಆಚಾರ್ಯರು ಚಿಂತನೆ ಮಾಡಿದ್ರು, ದೇವರ ಮುಂದೆ ನಾವು ಹೇಗೆ ಚಿಂತನೆ ಮಾಡಬೇಕು ಎಂಬ ಆ ಕ್ರಮವನ್ನು ಕೂಡ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಗಣೇಯ ಗುಣಾರ್ಣವಃ ಅಮಲಃ ಸಹ ಹಿ ನಾರಾಯಣಃ ಏಷಃ ಕೇವಲಂ.
ವಿಧಿನಾ ಅನುಸೃತಂ ಪರಾಶರಾತ್ ಸುಷುವೆ ಸತ್ಯವತಿ ಕಿಲ ಅತ್ರ ಯಂ. ಹಾಗೆ ಸತ್ಯವತಿ ಅಂದರೆ ಸತ್ಯವತಿ ದೇವಿಯು ವಿಧಿನಾ ಅನುಸೃತಂ ಬ್ರಹ್ಮದೇವರಿಂದ ಪ್ರಾರ್ಥಿಸಲ್ಪಟ್ರಂತೆ. ಪರಮಾತ್ಮನ ಹತ್ರ ಹೋಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ವೇದವ್ಯಾಸರಾಗಿ ಅವತಾರ ಮಾಡಿ ಎಲ್ಲರಿಗೂ ವೇದಗಳನ್ನ ವಿಭಾಗ ಮಾಡಿ ಪುರಾಣಾದಿಗಳನ್ನ ರಚನೆ ಮಾಡಿ ನೀವು ಜ್ಞಾನವನ್ನ ತುಂಬಿಸಬೇಕು. ಲೋಕದಲ್ಲಿ ಭೂಮಿಯಲ್ಲಿ ಜ್ಞಾನ ಕಲುಷಿತವಾಗಿದೆ, ಶುದ್ಧ ಜ್ಞಾನ ಸಿಗ್ತಾ ಇಲ್ಲ. ಹಾಗೆ ಅಂತ ಕಳಕಳಿಯಿಂದ ಬ್ರಹ್ಮಾದಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದರು. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ಆಚಾರ್ಯರು ಅವತಾರ ಮಾಡಲಿಕ್ಕೆ ಮುಂಚೆ ವೇದವ್ಯಾಸರು ಅವತಾರ ಮಾಡಿತು. ವೇದವ್ಯಾಸರು ಅವತಾರ ಮಾಡಲಿಕ್ಕೆ ಮುಂಚೆ ಜ್ಞಾನ ಕಲುಷಿತವಾಗಿತ್ತು. ಅದು ದ್ವಾಪರ ಯುಗದಲ್ಲಿ ಆಗಿತ್ತು, ಆಗಲೇ ಆಗಿತ್ತು ಅಂತಾರೆ. ಅದರಿಂದ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಎಂ ವೇದವ್ಯಾಸಂ ಅತ್ರ ಭುವಿ, ಈ ಭೂಮಿಯಲ್ಲಿ ಪರಾಶರಾತ್ ಶುಶುವೆ, ಸತ್ಯವತಿ ದೇವಿ ಪರಾಶರರಿಂದ ಈ ವೇದವ್ಯಾಸರನ್ನ ಅವತಾರ ಆಗುವಂತೆ ಮಾಡಿದರು. ಕಿಲ ಇತಿ ಅಪರಮಾರ್ಥೆ ಶ್ರೀ ವೇದವ್ಯಾಸಸ್ಯ ವಸ್ತುತಃ ಜನ್ಮರಹಿತತ್ವಾತ್. ಅಲ್ಲ, ಸತ್ಯವತಿ ಪರಾಶರರು ಹುಟ್ಟಿದ್ರು ಅಂದ್ರೆ ಅವರಿಗೆ ಹುಟ್ಟೇ ಇಲ್ಲ, ಪರಮಾತ್ಮನಿಗೆ ಹುಟ್ಟೇ ಇಲ್ಲ. ಆದರೂ ಹುಟ್ಟು ಇಲ್ಲದೇ ಇದ್ರೂ ಕೂಡ, ಅಂದ್ರೆ ನಮ್ಮಂತೆ ಹುಟ್ಟು ಇಲ್ಲದೇ ಇದ್ರೂ ಕೂಡ ಪರಮಾತ್ಮ ಕಾಣಿಸ್ಕೋತಾನೆ. ಅದನ್ನೇ ಅವತಾರ ಅಂತ ಕರಿತೀವಿ. ಅವತಾರ ಅಂದ್ರೆ ಬೇರೆ, ಜನ್ಮ ಅಂದ್ರೆ ಬೇರೆ. ಯದ್ಯಪಿ ತಾಯಿಯ ಹೊಟ್ಟೆಯಿಂದಲೇ ಪರಮಾತ್ಮ ಏನಾಗ್ತಾನೆ? ಹುಟ್ಟಿದ ಅಂತ ಹೇಳಬಾರ್ದು, ಅವತರಿಸಿದ ಅಂತ, ಕಾಣಿಸ್ಕೊಂಡ ಅಂತ ಅರ್ಥ. ವೇದವ್ಯಾಸಸ್ಯ ವಸ್ತುತಃ ಜನ್ಮರಹಿತತ್ವಾತ್, ಕರ್ಮದಿಂದ ನಾವು ಹೇಗೆ ಹುಟ್ಟಿ ಬರ್ತೀವಿ ಆ ಥರ ಹುಟ್ಟು ಅವರಿಗೆ ಇಲ್ಲ. ಸಹ ಏಷಃ, ಈ ಸತ್ಯವತಿ ಸುತರಾದ ವೇದವ್ಯಾಸರು ಅಗಣಯ್ಯ ಗುಣಾಹ ಅರ್ಣಮಃ, ಅಗಣಿತವಾದ ಗುಣಗಳ ಸಮುದ್ರ ಇದ್ದಂತೆ. ಅಂದ್ರೆ ಅಪರಿಮಿತವಾದ, ಗಣನೆ ಮಾಡ್ಲಿಕ್ಕಾಗದಿದ್ದಷ್ಟು ಗುಣಗಳು ಇರತಕ್ಕ ಅವರು. ಅಮಲಃ ನ ವಿದ್ಯತೆ ಮಲಂ ದೋಷಃ, ಯಾವ ದೋಷವೂ ಇಲ್ಲದೆ ಇರತಕ್ಕ ಕೇವಲಂ ಸಾಕ್ಷಾತ್ ನಾರಾಯಣ. ಈ ವೇದವ್ಯಾಸರು ಯಾರಂದ್ರೆ ಸಾಕ್ಷಾತ್ ನಾರಾಯಣನೇ. ಪರಾಶರರು ಸತ್ಯವತಿಯಲ್ಲಿ ಅವತಾರ ಮಾಡಿದರೂ ಕೂಡ ಇವರು ಯಾರು? ಸಾಕ್ಷಾತ್ ನಾರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿದ್ದಾರೆ. ಹಾಗೆ ಅಂತ ಇದು ಪ್ರಸಿದ್ಧಿ ದ್ಯೋತಕ ಅಂತ, ಪ್ರಸಿದ್ಧಿಯನ್ನು ಸೂಚನೆ ಮಾಡುತ್ತದೆ ಅಂತ ಒಟ್ಟು. ಅಗಣೇಯ ಗುಣಾರ್ಣವೋ ಮಲಸ್ ಸಹಿ ನಾರಾಯಣ ಏಷ ಕೇವಲ. ಈ ಮಾತನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಕೆಲವರು ಏನ್ ಹಾಳು ಮಾಡಿಬಿಡ್ತಾರೆ, ವೇದವ್ಯಾಸರು ನಾರಾಯಣನ ಅವತಾರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾರೋ ಕಶ್ಚಿತ್ ಋಷಿಗಳು ಹಾಗೆ ಅಂತ ಅಷ್ಟೇ ಹೇಳ್ತಾರೆ. ಆದ್ರೆ ಅದು ಸರಿಯಲ್ಲ. ನೋಡಿ, ಸಹಸ್ರನಾಮ ಪೂರ್ವದಲ್ಲಿ ಒಂದು ಶ್ಲೋಕ ಉಂಟು, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ. ಹಾಗೆ ಅಂತ ವೇದವ್ಯಾಸರು ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ರೂಪವೇ. ಈ ದ್ವಾಪರ ಯುಗದಲ್ಲಿ 28ನೇ ದ್ವಾಪರ ಯುಗದಲ್ಲಿ ಯಾರು ಅವತಾರ ಮಾಡಿದ್ರು, ಬೇರೆ ಯುಗದಲ್ಲಿ ವೇದವ್ಯಾಸರು ಬೇರೆ ಬೇರೆಯವರು ಬರ್ತಾರೆ, ಪರಮಾತ್ಮನೇ ಆಗಿರ್ಬೇಕು ಅಂತ ನಿಯಮ ಇಲ್ಲ. ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ದೇವತೆಗಳು ವೇದವ್ಯಾಸರು ಎಂಬ ಹೆಸರಿನಲ್ಲಿ ಬಂದು ವೇದ ವಿಭಾಗವನ್ನು ಮಾಡಿ ಜ್ಞಾನ ಕಾರ್ಯ ಮಾಡಿ ಹೋಗ್ತಾರೆ. ಅದು ಪರಮಾತ್ಮನ ಪ್ರೇರಣೆಯಂತೆಯೇ ಅವರು ಮಾಡ್ತಾರೆ. ಆದರೆ ಈ 28ನೇ ಈಗ ನಡೀತಾ ಇರೋದು 28ನೇ ಕಲಿಯುಗ. ಇದಕ್ಕೆ ಹಿಂದೆ ಇದ್ದದ್ದು 28ನೇ ದ್ವಾಪರ ಯುಗ. 28ನೇ ದ್ವಾಪರ ಯುಗದ ಕೊನೆಯಲ್ಲಿ ವಿಷ್ಣುವೇ ವೇದವ್ಯಾಸರಾಗಿ ಅವತಾರ ಮಾಡಿದ್ದು ಅಂತ. ಆದರೆ ಕೆಲವರು ಅದನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ, ಅದು ಸರಿಯಲ್ಲ, ವೇದವ್ಯಾಸರಂದ್ರೆ ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಆಚಾರ್ಯರು ಚಿಂತನೆ ಮಾಡಿದರು ಹೃದಯದಲ್ಲಿ ಅಂತ ಅಲ್ಲಿಗೆ ಅನ್ವಯ. ಅಗಣೇಯ ಗುಣಾರ್ಣವೋ ಮಲಸ್ ಸಹಿ ನಾರಾಯಣ ಏಷ ಕೇವಲಂ ವಿಧಿನಾನುಸೃತಂ ಪರಾಶರಾತ್ ಸುಷುವೆ ಸತ್ಯವತಿ ಕಿಲಾತ್ರಯಂ. ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.